ಆಸರೆ ಟಿವಿಯ ಪ್ರಿಯ ವೀಕ್ಷಕರೇ, ಈ ಒಂದು ಬೆಳಗಿನ ಸಮಯದಲ್ಲಿ ಶುಭೋದಯ ಕಾರ್ಯಕ್ರಮದ ಮೂಲಕವಾಗಿ ಮತ್ತೊಂದಾವರ್ತಿ ನಿಮ್ಮನ್ನು ಸಂಧಿಸಲು ಅಥವಾ ನಿಮ್ಮೊಟ್ಟಿಗೆ ಮಾತಾಡಲು, ದೇವರ ಸಂದೇಶನ ಹಂಚಿಕೊಳ್ಳಲು ದೇವರು ಕೊಟ್ಟಂಥ ಈ ಒಂದು ಕೃಪೆಯಾದ ಒಂದು ಸಮಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ಈ ದಿನವು ತುಂಬ ಆಶೀರ್ವಾದವಾಗಿರಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಮತ್ತು ವಂದನೆಯನ್ನು ಹೇಳುತ್ತೇನೆ. ಈ ಒಂದು ದಿನ ನೋಡುವಾಗ ನಾವೆಲ್ಲರೂ ಕೆಲಸ ಕಾರ್ಯಗಳಲ್ಲಿ ಬೆಳಗ್ಗೆ ಹೋಗುವ ಒಂದು ಕೆಲಸಗಳಿಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ತಾ ಇರ್ತೇವೆ ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ನಾವು ಹೋಗಲು ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ತಾ ಇರ್ತೇವೆ. ಆದರೆ ಅದು ಮಧ್ಯದಲ್ಲೂ ನೀವು ದೇವರ ವಾಕ್ಯವನ್ನು ಕೇಳಬೇಕೆಂದು ಅಥವಾ ದೇವರ ಒಂದು ಮಾತನ್ನು ನನಗೆ ಬೇಕು ಅಂತ ಹೇಳಿ ಯಾರೆಲ್ಲ ಕಾದಿದ್ದೀರೋ ಅವರಿಗೆಲ್ಲ ನಾನು ದೇವರ ನಾಮದಲ್ಲಿ ಸ್ತೋತ್ರ ಹೇಳ್ತೇನೆ. ಈ ದಿನದಲ್ಲಿ ನಿಮಗೆ ದೇವರು ಕೊಟ್ಟಂಥ ಒಂದು ವಾಕ್ಯ ಅದು ಆಲೋಚನೆಯ ಒಂದು ವಾಕ್ಯವಾಗಿದೆ. ನಾನು ದೇವರ ಸಮೂಹದಲ್ಲಿ ಈ ಒಂದು ದಿನಗಳಿಗಾಗಿ ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಕೊಟ್ಟಂಥ ಮಾತು, ಈ ದಿನದಲ್ಲಿ ನನ್ನ ಮಕ್ಕಳು ಅವರಿಗೆ ಬೇಕಾದ ತಿಳುವಳಿಕೆಯನ್ನು ಅವರಿಗೆ ಕೊಡಬೇಕಾಗಿದೆ. ತಿಳುವಳಿಕೆ ಅನ್ನೋದು ತುಂಬ ಅವಶ್ಯವಾಗಿದೆ. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ನನ್ನ ಮಕ್ಕಳು ತಿಳುವಳಿಕೆ ಇಲ್ಲದಿದ್ದರಿಂದ ಅವರು ನಾಶವಾಗ್ತಾ ಇದ್ದಾರೆ. ಹೌದು ಪ್ರಿಯರೇ, ಈ ದಿನದಲ್ಲಿ ದೇವರ ಬಗ್ಗೆ, ದೇವರ ಪ್ರೀತಿಯ ಬಗ್ಗೆ, ದೇವರ ಒಂದು ಬಿಡುಗಡೆ ಬಗ್ಗೆ, ದೇವರ ಒಂದು ಕಾರ್ಯಗಳ ಬಗ್ಗೆ, ಆತನ ಒಂದು ಮಹಿಮೆಯ ಬಗ್ಗೆ, ಆತನ ಬಂದು ಉನ್ನತದ ಬಗ್ಗೆ, ಆತನು ನಮ್ಮನ್ನು ನಡೆಸುವ ವಿಧಗಳ ಬಗ್ಗೆ ನಾವು ತಿಳುವಳಿಕೆ ಬೇಕು. ಆ ತಿಳುವಳಿಕೆ ಖಂಡಿತವಾಗಿ ದೇವರ ವಾಕ್ಯದ ಮೂಲಕ ನಮಗೆ ಸಿಗುವಂತಾಗಿದೆ. ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವುದಾಗಿದೆ. ದೇವರ ವಾಕ್ಯ ನಮ್ಮನ್ನು ನಡೆಸುವುದಾಗಿದೆ. ಈ ಬೆಳಗಿನ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುವಾಗ ಖಂಡಿತವಾಗಿ ನಾವು ಏನು ಮಾಡಬೇಕು, ನಾವು ಯಾವ ರೀತಿಯಾಗಿ ದೇವರಿಗೆ ನಾವು ಜೀವಿಸಬೇಕು, ಯಾವ ರೀತಿಯಾಗಿ ದೇವರ ಮಕ್ಕಳಾಗಿ ನಾವು ಸಾಕ್ಷಿಯಾಗಿರಬೇಕು, ಯಾವ ರೀತಿಯಾಗಿ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂದು ನಾವು ತಿಳಿದುಕೊಳ್ಳುವುದಕ್ಕೆ ತುಂಬ ಸುಲಭವಾಗಿದೆ. ನಾನು ಮತ್ತೆ ಹೇಳ್ತೇನೆ, ಕ್ರೈಸ್ತರ ಜೀವನ ಅನ್ನೋದು ತುಂಬ ವಿಶೇಷವಾದ ಒಂದು ಜೀವನ. ಅದು ನಿಜವಾಗಲೂ ಅದು ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ, ಯಾವುದೋ ಒಂದು ಕಾರ್ಯಗಳಲ್ಲಿ, ಯಾವುದೋ ಒಂದು ವಿಧದಲ್ಲಿ ನಾವು ಮನುಷ್ಯರ ಮೂಲಕವಾಗಿ ಅಥವಾ ಸೇವೆಗಳ ಮೂಲಕವಾಗಿ ಅಥವಾ ಏನೋ ಒಂದು ಕಾರ್ಯದ ಮೂಲಕವಾಗಿ ನಿರಾಶರಾಗಿರಬಹುದು, ಅಥವಾ ನಾವು ಸೋತೋಗಿರಬಹುದು, ಅಥವಾ ನಾವು ಅಂದುಕೊಂಡದ್ದು ನಮಗೆ ನೆರವೇರದೆ ಅದು ತಡೆಯಾಗಿರಬಹುದು, ಅಥವಾ ಅದು ನಮ್ಮನ್ನು ಕೈ ಬಿಟ್ಟು ಹೋಗಿರಬಹುದು. ಇದರಿಂದ ಕ್ರೈಸ್ತ ಒಂದು ಧರ್ಮ ಅನ್ನೋದು ಅಥವಾ ಕ್ರೈಸ್ತ ಒಂದು ಜೀವಿತ ಅನ್ನೋದು ಸೋಲಲ್ಲ. ಕ್ರೈಸ್ತ ಜೀವಿತ ಅನ್ನೋದು ಒಂದು ಜಯವುಳ್ಳ ಜೀವಿತವಾಗಿದೆ. ಅದು ಆಶೀರ್ವಾದ ಪೂರ್ಣವಾದ ಒಂದು ಜೀವಿತವಾಗಿದೆ. ಆ ಆಶೀರ್ವಾದವಾದ ಪೂರ್ಣ ಜೀವಿತ ಯಾರು ಹೊಂದಿಕೊಳ್ತಾರೆ, ಯಾವ ರೀತಿಯಾದ ಜನರು ಹೊಂದಿಕೊಳ್ಳುತ್ತಾರೆ, ಎಂಥವರಿಗೆ ಈ ಆಶೀರ್ವಾದ ಪೂರ್ಣವಾಗಿ ಸಿಗುತ್ತೆ, ಎಂಥ ಜನರಿಗೆ ಈ ಆಶೀರ್ವಾದ ಸಂಪೂರ್ಣವಾಗಿ ಅವರು ಅನುಭವಿಸ್ತಾರೆ ಅಂತ ಹೇಳಿ ನಾವು ಈ ಕೆಳಗಿನ ವಾಕ್ಯದಲ್ಲಿ ನಾವು ಧ್ಯಾನಿಸೋಣ ಪ್ರಿಯರೇ. ಈ ಒಂದು ದಿನದಲ್ಲಿ ಹೇಳೋ ಒಂದೊಂದು ಮಾತನ್ನು ಸಾಧ್ಯವಾದ ನೀವು ಬರೆದುಕೊಳ್ಳಿ. ನಿಮಗೆ ಸಮಯ ಇದ್ದರೆ ಬರೆದುಕೊಳ್ಳಿ, ಇಲ್ಲವಾದರೆ ಅದನ್ನು ನೀವು ಈ ಒಂದು ವಾಕ್ಯದ ಮೂಲಕ ಧ್ಯಾನ ಮಾಡಿ. ಖಂಡಿತವಾಗಿ ನಾನು ನಂಬುತ್ತೇನೆ, ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿ ಆತನು ನಿಜವಾದ ದೇವರು. ಆತನನ್ನು ನಂಬುವವರು ಒಂದು ಗಳಿಗೆನೂ ಕೈ ಬಿಡುವುದಕ್ಕಾಗುವುದಿಲ್ಲ. ಅವರ ಆಶೀರ್ವಾದ ಪೂರ್ಣ ಅಂತ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನದಲ್ಲಿ ನಾವು ವಾಕ್ಯಕ್ಕೆ ಹೋಗೋಣ. ಯಾರು ಆಶೀರ್ವಾದ ಪೂರ್ಣರು? ಯಾವ ಒಂದು ವ್ಯಕ್ತಿಯು, ಯಾವ ಒಂದು ಮನುಷ್ಯನು ಆಶೀರ್ವಾದಕ್ಕೆ ಪೂರ್ಣನಾಗಿರುವವನು ಅಥವಾ ಆಶೀರ್ವಾದವನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳುವನಂತ ನಾವು ನೋಡುವರಾಗಿದೆ. ಆ ಒಂದು ವಾಕ್ಯದ ಆಧಾರ ನೋಡುವಾಗ, ಜ್ಞಾನೋಕ್ತಿಯ ಒಂದು ಪುಸ್ತಕದಲ್ಲಿ ನೋಡುವಾಗ 28ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ, ನಂಬಿಕಸ್ತನು ಆಶೀರ್ವಾದ ಪೂರ್ಣನಾಗುವನು. ಹೌದು ಪ್ರಿಯರೇ, ದೇವರು ಏನೋ ದೊಡ್ಡ ಕಾರ್ಯಗಳನ್ನು ಮಾಡಿ ಅಥವಾ ದೊಡ್ಡ ಒಂದು ವಿಷಯಗಳನ್ನು ಮಾಡಿ ನಾವು ಆಶೀರ್ವಾದಕ್ಕೆ ಪೂರ್ಣರಾಗುವುದಲ್ಲ. ಆತನು ಹೇಳೋದು ಒಂದೇ ಒಂದು ಚಿಕ್ಕ ಕಾರ್ಯ ಅನ್ನುವಾಗ ಅದೇ ಹೇಳಿದ, ಸಾಸಿವೆಯಷ್ಟು ನಂಬಿಕೆ ಇದ್ದರೆ ಅದು ಒಂದು ದೊಡ್ಡ ಕಾರ್ಯಗಳನ್ನು ನಾವು ಮಾಡೋಕ್ಕೆ ಸಾಧ್ಯ. ಹೌದು, ಸಾಸಿವೆಯಷ್ಟು ನಂಬಿಕೆ ಇದ್ದರೆ ಈ ಬೆಟ್ಟವನ್ನು ಹೋಗು ಅಂತ ಹೇಳಿದ್ರು ಅದು ಹೋಗುತ್ತೆ. ನಂಬಿಕೆ ಅನ್ನೋದು ಎಷ್ಟು ಅಂದರೆ ಸಾಸಿವೆ ಕಾಳಷ್ಟೇ, ಒಂದು ಚಿಕ್ಕದೇ.
ಅದು ನೋಡೋದಕ್ಕೆ ಚಿಕ್ಕದೆ, ನಾವು ಮಾತಾಡೋ ಕೂಡ ನಂಬಿಕೆ ಅನ್ನುವಾಗ ಅದು ಕೇಳೋದು ಕೂಡ ತುಂಬ ಒಂದು 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 ಸಾಧಾರಣವಾಗಿರುತ್ತೆ. ಆದರೆ ಅದು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತವಾಗಿದೆ. ಅದು ದೊಡ್ಡ ದೊಡ್ಡ ಕಾರ್ಯಗಳನ್ನು, ದೇವರ ಒಂದು ಪ್ರಸನ್ನತೆಯನ್ನು, ದೇವರ ಮಹಿಮೆಯನ್ನು, ದೇವರ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನಡೆಸಲು ಅದು ಒಂದು ದೊಡ್ಡ ಆಯುಧವಾಗಿದೆ ಅಂತ ಹೇಳಬಹುದು. ಹೌದು ಪ್ರಿಯರೇ, ಈ ಒಂದು ದಿನದಲ್ಲಿ ನಂಬಿಕಸ್ಥನು ಅಥವಾ ನಂಬಿಕೆ ಉಳ್ಳ ವ್ಯಕ್ತಿ ಅಥವಾ ನಂಬಿಕೆಗೆ ಯೋಗ್ಯನಾದವನು ಅಥವಾ ನಿಜವಾಗಿ ದೇವರ ಒಂದು ಮಕ್ಕಳಾಗಿ ಆಶೀರ್ವಾದ ಪೂರ್ಣನಾಗಿರುವನು. ಹೌದು ಪ್ರಿಯರೇ, ನಾವು ಈ ಸಮಯದಲ್ಲಿ ಮಾತಾಡಿದ ರೀತಿಯಲ್ಲಿ ಯಾರು ಆಶೀರ್ವಾದ ಪೂರ್ಣರಂತ ನೋಡುವಾಗ ನಂಬಿಕಸ್ಥನು, ದೇವರಿಗೆ ಮೆಚ್ಚುಗೆ ಆದವನು ಯಾರಂದರೆ ನಂಬಿಕಸ್ಥನು. ಒಂದು 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 ಕಾರ್ಯನ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಂಬಿಕಸ್ಥನು ಅಂತ ನೋಡುವಾಗ ಒಂದು ಕೆಲಸವನ್ನು ಅವರಿಗೆ ಕೊಟ್ಟಾಗ ಅಥವಾ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಅಥವಾ ಒಂದು ಕಾರ್ಯವನ್ನು ಅವರಲ್ಲಿ ಕೊಟ್ಟಾಗ ಅದನ್ನು ಪರಿಪೂರ್ಣವಾಗಿ ಒಂದು ಕ್ರಮವಾಗಿ ಒಂದು ಉನ್ನತವಾಗಿ ಮಾಡಿ ಮುಗಿಸುವುದೇ ಒಂದು ನಂಬಿಕೆಗೆ ಪಾತ್ರ. ಯಾಕಂದರೆ ನಾವು ಅವ್ರನ್ನ ನಂಬ್ತೇವೆ, ನಂಬಿ ನಾವು ಅವರ ಕೈಯಲ್ಲಿ ಕೆಲಸ ಕೊಡುತ್ತೇವೆ ಅಥವಾ ಜವಾಬ್ದಾರಿ ಕೊಡುತ್ತೇವೆ. ಆದರೆ ಆ ಒಂದು ಕಾರ್ಯವನ್ನು ಕ್ರಮವಾಗಿ ಸರಿಯಾಗಿ ಮಾಡದೆ ಹೋದರೆ ಅವನು ಅಪನಂಬಿಕಸ್ಥನ ಆಗುತ್ತಾನೆ. ಆದರೆ ನಂಬಿಕಸ್ಥನು ಎಲ್ಲ ವಿಷಯದಲ್ಲಿ ಕ್ರಮ ಉಳ್ಳವನಾಗಿರ್ತಾನೆ, ಎಲ್ಲ ವಿಷಯದಲ್ಲಿ ನೀತಿ ಉಳ್ಳವನಾಗಿರ್ತಾನೆ. ಹೌದು ಪ್ರಿಯರೇ, ಈ ದಿನದಲ್ಲಿ ನೋಡುವಾಗ ನಂಬಿಕಸ್ಥನು ಯಾರು ಅಂತ ನೋಡುವಾಗ ಅವನು ನೀತಿ ಉಳ್ಳನು, ಅವನು ಪರಿಶುದ್ಧ ಉಳ್ಳವನು, ಅವನು ಶುದ್ಧವಾದ ಮನಸ್ಸುಳ್ಳವನಂತ ನಾವು ನೋಡಬಹುದಾಗಿದೆ. ಹೌದು ಪ್ರಿಯರೇ, ಆ ಒಂದು ಮನುಷ್ಯ ಮಾತ್ರ ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿರುವನು. ಆಶೀರ್ವಾದಕ್ಕೆ ಸಂಪೂರ್ಣವಾಗಿ ಆತನು ಅದನ್ನು ಹೊಂದಿಕೊಳ್ಳುವಲು ಅವನು ಅರ್ಹನಾಗಿರುವನು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಮಾತ್ರ ಅಲ್ಲದೆ ನಂಬಿಕಸ್ಥನು ಅಂತ ಹೇಳುವಾಗ ಮಾತಿನಲ್ಲೂ ನಡತೆನಲ್ಲೂ ಆಲೋಚನೆಯಲ್ಲೂ ಶುದ್ಧತೆಯಲ್ಲೂ ಆತನು ಯಾವಾಗಲೂ ಕರೆಕ್ಟಾಗಿರ್ತಾನೆ, ಅವನು ಸ್ಥಿರವಾಗಿರ್ತಾನೆ ಅಥವಾ ಅದರಲ್ಲಿ ಸರಿಯಾಗಿರ್ತಾನೆ. ಆತನೊಬ್ಬನೇ ನಂಬಿಕಸ್ಥನು. ಬೈಬಲ್ ನಂಬಿಕಸ್ಥನ ಅನ್ನೋದಕ್ಕೆ ಏನು ಕಾರ್ಯಗಳನ್ನು ತೋರಿಸಿಕೊಡುತ್ತದೆ ಅಥವಾ ನಂಬಿಕಸ್ಥನು ಯಾರು, ಆತನ ಒಂದು ಕ್ರಿಯೆಗಳು ಹೇಗಿರುತ್ತೆ, ಆತನ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋಣ ಪ್ರಿಯರೇ. ಈ ಒಂದು ಸಮಯದಲ್ಲಿ, ಈ ಬೆಳಗಿನ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕನ್ನುವುದೇ ದೇವರ ಚಿತ್ತವಾಗಿದೆ. ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕವಾಗಿ, ನಿಮ್ಮ ಆತ್ಮಿಕವಾಗಿ ನೀವು ಸಂಪೂರ್ಣ ಆಶೀರ್ವಾದ ಹೊಂದಿಕೊಳ್ಳಬೇಕನ್ನೋದೇ ದೇವರ ಚಿತ್ತವಾಗಿದೆ. ಅದಕ್ಕೆ ದೇವರು ಈ ದಿನ ನಿಮ್ಮೊಟ್ಟಿಗೆ ಈ ಒಂದು ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡೋಣ, ಯಾರು ನಿಜವಾದ ನಂಬಿಕಸ್ಥನು. ನೋಡುವಾಗ ನಿಜವಾದ ನಂಬಿಕಸ್ಥನು ಯಾರಂದರೆ ಯೋಗ್ಯವಾದ ಕಾರ್ಯಗಳನ್ನು ಮಾಡುವವನು. ಅಥವಾ ಯೋಗ್ಯ ಅಂತ ಹೇಳುವಾಗ ಎಲ್ಲವನ್ನು ಸರಿಯಾಗಿ, ಎಲ್ಲವನ್ನು ಕ್ರಮವಾಗಿ, ಎಲ್ಲವನ್ನು ಸಮಯಕ್ಕೆ ತಕ್ಕ ಹಾಗೆ ಮಾಡಿ ಮುಗಿಸುವನೇ ನಂಬಿಕಸ್ಥನಾಗಿದ್ದಾನೆ. ಅದರಲ್ಲಿ ನೋಡುವಾಗ ಕೀರ್ತನೆ 15ನೇ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ಯಾರು ಯೋಗ್ಯವಂತನು ಅಂತ ದೇವರು ತುಂಬ ಚೆನ್ನಾಗಿ ಅದರಲ್ಲಿ ವಾಕ್ಯದ ಮೂಲಕ ದಾವೀದನು ಅದನ್ನು ವರ್ಣಿಸಿದ್ದಾರೆ. ನಾವು ನೋಡುವಾಗ ಯೆಹೋವನಿನ ಗುಡಾರದಲ್ಲಿ ಇಳುಕೊಂಡುವುದಕ್ಕೆ ಯೋಗ್ಯನು ಯಾರು ಅಥವಾ ನಂಬಿಕಸ್ಥನು ಯಾರು ಅಂತ ನೋಡುವಾಗ, ಅಥವಾ ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನು ಅಂತೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವನು ಯಾರು ಅಂತ ನೋಡುವಾಗ 10 ವಿಧವಾದ ಒಂದು ಸ್ವಭಾವವನ್ನು ಅಥವಾ ಗುಣಲಕ್ಷಣಗಳನ್ನು ಬೈಬಲಲ್ಲಿ ನಮಗೆ ತುಂಬ ಒಂದು ಚಂದವಾಗಿ ಕೊಟ್ಟಿದ್ದಾರೆ. ಅದು ಏನಂತ ನಾವು ನೋಡುವಾಗ, ಅವನು ಸಜ್ಜನು ನೀತಿವಂತನು. ಹೌದು ಪ್ರಿಯರೇ, ಆತನು ಸಜ್ಜನನು ಅಥವಾ ನೀತಿವಂತನು. ಅವನು ಬ್ಲೇಮಿಶ್ ಅಂದರೆ ಯಾವುದೇ ವಿಧವಾದ ಒಂದು ದೂಷಣೆಯನ್ನು ಹೊಂದಿಕೊಳ್ಳದವನು, ಯಾರು ಅವನನ್ನು ದೂಷಿಸಿದವನು, ಯಾರು ಅವನ ಮೇಲೆ ತಪ್ಪು ಹಾಕದವನು, ಆ ರೀತಿಯಾಗಿರೋನೇ ಸಜ್ಜನು. ನೀತಿವಂತನಂದರೆ ಅವನ ಕೈ ಕೆಲಸಗಳಲ್ಲಿ, ಆತನ ಮಾತಿನಲ್ಲಿ, ಎಲ್ಲ ಒಂದು ಕಾರ್ಯಗಳಲ್ಲಿ, ಕ್ರಿಯೆಗಳಲ್ಲಿ, ಚಟುವಟಿಕೆಯಲ್ಲಿ ಅವನು ಪ್ಯೂರ್ ಆಗಿ ಅಥವಾ ಶುದ್ಧನಾಗಿ ಕಾಣಿಸಿಕೊಳ್ಳುವನೇ ನೀತಿವಂತನು ಅಂತ ನಾವು ನೋಡಬಹುದಾಗಿದೆ. ಎರಡನೇ ನೋಡುವಾಗ ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನು ನೀತಿವಂತನಾಗಿದ್ದಾನೆ ಅಥವಾ ಯೋಗ್ಯನಾಗಿದ್ದಾನೆ. ಮೂರನೇ ನೋಡುವಾಗ
ಅವನು ಚಾಡಿ ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸಿದವನು, ಭ್ರಷ್ಟರನ್ನು ಜರಿದಿಬಿಟ್ಟು ಅಥವಾ ಕೆಟ್ಟ ಕಾರ್ಯಗಳನ್ನು ಅಥವಾ ಅಯೋಗ್ಯ ಕಾರ್ಯಗಳನ್ನು ಬಿಟ್ಟು, ಅಥವಾ ನಮಗೆ ಇದು ಬೇಡ, ಈ ಕಾರ್ಯಗಳನ್ನ ಮಾಡಬಾರ್ದು, ಇದು ನಮ್ಗೆ ಒಳ್ಳೆಯದಲ್ಲ, ಈ ಒಂದು ಕಾರ್ಯ ದೇವರಿಗೆ ಇಷ್ಟವಿಲ್ಲ, ಕೆಟ್ಟ ಕಾರ್ಯ, ದೇವರ ದೃಷ್ಟಿಗೆ ಅದು ಒಳ್ಳೆಯದಲ್ಲ ಅನ್ನೋ ಹೇಳೋದು ಭ್ರಷ್ಟರನ್ನು ಜರಿದು. ಭ್ರಷ್ಟರಂತಂದರೆ ದೇಶಕ್ಕೂ ದೇವರಿಗೂ ವಿರೋಧವಾಗಿ ಮಾಡುವ ಕೆಲಸ ಮಾಡುವ ಜನರು. ಅವರನ್ನು ಜರಿದು ಬಿಟ್ಟು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು. ಆಮೇಲೆ ನೋಡುವಾಗ ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅದು ಮಾತ್ರ ಸಾಲಕ್ಕೆ ಬಡ್ಡಿ ಕೇಳದವನು, ನಿರಾಪರಾಧಿ ಅಂದರೆ ಅಪರಾಧಿ ಇಲ್ಲದವರನ್ನ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಈ ರೀತಿಯಾಗಿ ಇನ್ನೂ ಎಷ್ಟೋ ಕಾರ್ಯಗಳಿದೆ. ಆದರೆ ಕೆಲವೊಂದು ಕಾರ್ಯಗಳು ಇದನ್ನು ನಾವು ಕ್ರಮವಾಗಿ ಪಾಟಿಸಿದರೆ ಸಾಕು, ದೇವರ ದೃಷ್ಟಿಯಲ್ಲಿ ನಾವು ಯೋಗ್ಯವುಳ್ಳವರಾಗಿ ನಂಬಿಕಸ್ಥರಾಗಿ ನಾವು ನಿಲ್ಲೋದಕ್ಕೆ ಸಾಧ್ಯ. ಪ್ರಿಯರೇ, ಹೌದು ಪ್ರಿಯರೇ, ಈ ದಿನದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುವುದು ಆತನ ಒಂದು ಚಿತ್ತವಾಗಿದೆ. ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುವುದು ಆತನ ಚಿತ್ತವಾಗಿದೆ. ನಾವು ಇಲ್ಲೇ ಕೂತುಕೊಂಡು ಕಣ್ಣೀರು ಬಿಟ್ಟುಕೊಂಡು ನಾವು ಕಷ್ಟದಲ್ಲಿ ಇರಬೇಕು ಅನ್ನೋದು ದೇವರ ಚಿತ್ತ ಅಲ್ಲ. ಆತ ನಮ್ಮನ್ನು ಕಷ್ಟಪಡುವುದಕ್ಕಾಗಿ ಅಥವಾ ಕಷ್ಟಪಡಿಸುವುದಕ್ಕಾಗಿ ಆತ ನಮ್ಮನ್ನು ರಕ್ಷಿಸಿಲ್ಲ, ಅಥವಾ ನಮ್ಮನ್ನು ಪ್ರೀತಿಸಿಲ್ಲ, ಅಥವಾ ನಮ್ಮನ್ನು ಕರೆದಿಲ್ಲ. ನಾವು ಆಶೀರ್ವಾದ ಸಂಪೂರ್ಣರಾಗಿ ಇರಬೇಕೆನ್ನೋದೇ ಆತನ ಚಿತ್ತವಾಗಿರುವುದರಿಂದ, ಆತನ ಉದ್ದೇಶವಾಗಿರುವುದರಿಂದ ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ಯಾವ ರೀತಿ ಇರಬೇಕು, ನಾವು ಹೇಗೆ ಇರಬೇಕು, ದೇವರಿಗೆ ಇಷ್ಟವಾದ ಒಂದು ಜೀವನ ಯಾವುದು, ದೇವರು ಆಶೀರ್ವದಿಸಪಡಬೇಕಾದ ವ್ಯಕ್ತಿತ್ವ ಏನು ಅಂತೇಳಿ ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಾವೊಂದು ಹೇಳೋದಕ್ಕೆ ಇಷ್ಟಪಡುತ್ತೇನೆ, ನಾವು ಬದಲಾಗದೆ ಯಾವುದು ಬದಲಾಗೋದಕ್ಕೆ ಸಾಧ್ಯವಿಲ್ಲ. ಕಾರಣ ದೇವರು ನಮ್ಮಲ್ಲಿ ಬದಲಾವಣೆಯನ್ನು ಕೋರ್ತಾ ಇದ್ದಾರೆ. ನಾವು ಇರುವಾಗೆ ಇರದಂತೆ ನಾವು ದೇವರ ಮಕ್ಕಳಾಗಿ ನಮ್ಮನ್ನು ಬದಲಾಗಿಸಿಕೊಳ್ಳಬೇಕು. ನಮ್ಮ ಸ್ವಭಾವಗಳು ಲೋಕದ ಸ್ವಭಾವಗಳಾಗಿರಬಹುದು, ನಮ್ಮಲ್ಲಿ ಅನೇಕ ಕೊರತೆಗಳಿರಬಹುದು, ಅನೇಕ ವಿಧದಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ಕೆಟ್ಟವರಾಗಿ ಅಥವಾ ಕೆಟ್ಟ ಕಾರ್ಯಗಳನ್ನು ಮಾಡುವರಾಗಿರಬಹುದು. ಆದ್ದರಿಂದ ನಾವು ಒಂದು ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಆಗದೆ ನಾವು ಬಂದು ಸೋತೋದವರಾಗಿರಬಹುದು ಅಥವಾ ಹೊಂದಿಕೊಳ್ಳದೆ ಇರಬಹುದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಆಶೀರ್ವಾದ ಸಂಪೂರ್ಣನಾಗಬೇಕೆಂದು ನನ್ನ ಉದ್ದೇಶವಾಗಿದೆ. ಅದಕ್ಕೆ ನಾವೇನೆಲ್ಲ ಮಾಡಬೇಕು? ನಂಬಿಕಸ್ಥನಾಗಿರಬೇಕು. ದೇವರು ನಂಬುವ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವುಳ್ಳ ಮನುಷ್ಯನಾಗಿ ನಾವು ಜೀವಿಸಬೇಕೆನ್ನುವುದೇ ದೇವರ ಒಳ್ಳೆಯ ಉದ್ದೇಶವಾಗಿದೆ. ಈ ದಿನದಲ್ಲಿ ನಾವು ಯಾರೇ ಇರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ನಾವು ನಂಬಿಕಸ್ಥರಾಗಿರಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸಭೆ ಸೇವಕರಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಒಡ ಹುಟ್ಟಿದವರಿಗೆ, ನಮ್ಮ ಎಲ್ಲ ವಿಧವಾದ ಒಂದು ಕಾರ್ಯಗಳಲ್ಲಿ ಅಥವಾ ಎಲ್ಲ ವಿಧವಾದ ಕ್ಷೇತ್ರಗಳಲ್ಲಿ ನಾವು ನಂಬಿಕಸ್ಥರಾಗಿರಬೇಕು. ಅದೇ ದೇವರಿಗೆ ಇಷ್ಟವಾದ ಒಂದು ಜೀವನ. ಆ ಮಕ್ಕಳು ಮಾತ್ರ ದೇವರ ಆಶೀರ್ವಾದವನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳುವರು. ನಾವು ಏನು ಅನ್ನೋದು ಅದು ಮಾಡಬಾರದನ್ನು ನಾವು ಮಾಡಿಬಿಟ್ಟು ದೇವರ ಮೇಲೆ ನಾವು ನಿಂದನೆ ಹಾಕಬಾರದು, ಅಥವಾ ದೇವರ ಮೇಲೆ ಕೋಪ ಉಳ್ಳವರಾಗಬಾರದು, ಅಥವಾ ದೇವರನ್ನು ನಾವು ಒಂದು ಕೆಟ್ಟದಾಗಿ ನಾವು ಯಾರ ಮುಂದೆ ನಾವು ಹೇಳಬಾರದು. ನಾನು ಎಷ್ಟೋ ಪ್ರಾರ್ಥನೆ ಮಾಡಿದೆ, ನನಗೆ ಯಾವ ಆಶೀರ್ವಾದವಿಲ್ಲ, ನಾನು ಒಳ್ಳೆಯದಾಗಿದ್ದೆ, ಆಗಿಲ್ಲ ಅಂತ ಎಲ್ಲೋ ಒಂದು ಕಡೆ ನಾವು ಯಾವುದೋ ಒಂದು ವಿಷಯದಲ್ಲಿ ನಾವು ತಪ್ಪಿದವರಾಗಿರುತ್ತೇವೆ. ಈ ಬೆಳಗಿನ ಸಮಯದಲ್ಲಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಆತನು ನಮ್ಮನ್ನು ಆಶೀರ್ವದಿಸುವುದೇ ಆತನ ಉದ್ದೇಶ. ಆಬ್ರಹಾಮಿಗೆ ಹೇಳೋದು, ಇದೋ ನಾನು ನಿನ್ನ ನಾನು ಆಶೀರ್ವದಿಸುವೆನು, ನೀನು ಅಭಿವೃದ್ಧಿ ಆಗುವೆ ಅಂಥೇಳಿ ದೇವರು ಅವರಿಗೆ ಮಾತ್ರ ದೇವರಲ್ಲ, ಆಬ್ರಹಾಮನ ನಾವು ಹಿಂಬಾಲಿಸುವ ಪ್ರತಿಯೊಬ್ಬರು ಅಥವಾ ಆಬ್ರಹಾಮಿನ ಸಂತತಿ ಉಳ್ಳವರು ಯಾರು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವರಂತ ದೇವರ ವಾಕ್ಯದಲ್ಲಿದೆ. ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರ ಸ್ವಕೀಯ ಪ್ರಜೆಯಾಗಿದ್ದೇವೆ. ಆತನು ನಂಬಿಕಸ್ಥನಾಗಿದ್ದಾನೆ, ಆತನು ಒಳ್ಳೆಯ ದೇವರಾಗಿದ್ದಾನೆ. ಆತನ ಮಕ್ಕಳು ನಾವೇ ಆಗಿರಬೇಕು. ಆತನ ಮಕ್ಕಳು ನಾವು ಯಾವ ರೀತಿಯಾಗಿ ಜೀವಿಸಬೇಕು? ಈ ಲೋಕಕ್ಕೆ ನಾವು ಬೆಳಕಾಗಿದ್ದೇವೆ, ಈ ಲೋಕಕ್ಕೆ ನಾವು ಉಪ್ಪಾಗಿದ್ದೇವೆ. ನಮ್ಮ ಕ್ರಿಯೆಗಳು, ನಮ್ಮ ಮಾತು, ನಮ್ಮ ಆಲೋಚನೆಗಳು ಅದು ನಂಬಿಕಸ್ಥೆಯಾಗಿರಬೇಕು. ಅದು ನಂಬಿಕೆಯಿಂದ ಕೂಡಿರಬೇಕು. ಅದು ದೇವರ ಒಂದು ಮಹಿಮೆಯಿಂದ ಕೂಡಿರಬೇಕು. ಆಗ ಖಂಡಿತವಾಗಿ ದೇವರು ನೀವಿರುವ ಎಲ್ಲ ಕ್ಷೇತ್ರದಲ್ಲಿ ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಅಭಿವೃದ್ಧಿಪಡಿಸಿ, ನಿಮ್ಮನ್ನು ಹೆಚ್ಚೆಚ್ಚಾಗಿ ದೇವರಿಗೆ ಮಹಿಮೆಯಾಗಿ ಸಾಕ್ಷಿಯಾಗಿ ನೆಲೆಸ್ತಾನೆ. ದೇವರು ಈ ವಾಕ್ಯವನ್ನು
ಆಶೀರ್ವದಿಸಲಿ. ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತೋತ್ರ ರಾಜ, ಈ ಒಂದು ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ನಮಗೆ ಕೊಟ್ಟಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ ರಾಜ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡಿ, ಹೌದು ತಂದೆ, ನಮ್ಮ ವಿಷಯದಲ್ಲಿ ಆಶೀರ್ವದಿಸಪಡಬೇಕೆಂಬ ಉದ್ದೇಶದಿಂದ ನಮಗೆ ಕೊಟ್ಟಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ. ಯಾರು ನಂಬಿಕಸ್ಥನಾಗಿದ್ದಾರೋ ಅವರ ಆಶೀರ್ವಾದಕ್ಕೆ ಸಂಪೂರ್ಣ ಪಾತ್ರರಾಗಿದ್ದಾರೆ ಅಂತ ಹೇಳಿ ನಮಗೆ ಕೊಟ್ಟಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ ರಾಜ. ಆಶೀರ್ವದಿಸು ಅಪ್ಪ. ಈ ಒಂದು ಕಾರ್ಯಕ್ರಮನ ವೀಕ್ಷಿಸಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನ ಈ ಒಂದು ವಾಕ್ಯಕ್ಕೆ ಅನುಗುಣವಾಗಿ ಅವರನ್ನು ಆಶೀರ್ವದಿಸಿ, ಅವರ ಜೀವನ ಅಪ್ಪ ಈ ಒಂದು ವಾಕ್ಯದ ಪ್ರಕಾರ ಕಟ್ಟಲ್ಪಡುವಂತೆ ಅಪ್ಪ, ನಿನಗೆ ನಂಬಿಕಸ್ಥರಾಗಿ ನಿನಗೆ ಯೋಗ್ಯವಾದ ಜೀವನವನ್ನು ನಡೆಸುವಂತೆ, ನಿನಗೆ ಅಪ್ಪ ಎಲ್ಲ ವಿಧದಲ್ಲೂ ಸಾಕ್ಷಿಯಾಗಿ ಅಪ್ಪ ನಿಲ್ಲುವಂತೆ ಕೃಪೆ ಮಾಡು ರಾಜ. ಹೌದು ತಂದೆ, ಈ ಒಂದು ಸಮಯದಲ್ಲಿ ಅಪ್ಪ ನೀನು ಅಪ್ಪ ಸ್ತೋತ್ರ ರಾಜ, ಈ ಭೂಮಿಯಲ್ಲಿ ಬಾಳುವ ಸಮಯದಲ್ಲಿ ನಂಬಿಕಸ್ಥನಾಗಿ, ತಂದೆಗೆ ನಂಬಿಕಸ್ಥನಾಗಿ, ಎಲ್ಲರಿಗೂ ನಂಬಿಕಸ್ಥನಾಗಿ ನೀನು ತೋರಿಸಿಕೊಂಡೆ. ಅದೇ ರೀತಿ ನಾವು ಸಹ ನಿನ್ನ ಮಕ್ಕಳಾದ ನಾವು ಸಹ ನಂಬಿಕಸ್ಥರಾಗಿ ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ಕ್ರಿಯೆಗಳಲ್ಲಿ, ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಚಟುವಟಿಕೆಗಳಲ್ಲಿ ನಾವು ನಿಮಗೆ ನಂಬಿಕಸ್ಥರಾಗಿ ಅಪ್ಪ, ಜನರಿಗೆ, ನಮ್ಮನ್ನು ನಂಬುವ ಜನರಿಗೆ, ನಮ್ಮನ್ನು ನಂಬಿ ಜವಾಬ್ದಾರಿ ಕೊಡುವ ಒಬ್ಬೊಬ್ಬರಿಗೆ ನಾವು ನಂಬಿಕಸ್ಥರಾಗಿದ್ದು ನಿನ್ನ ಆಶೀರ್ವಾದವನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳುವಂತೆ ಕೃಪೆ ಮಾಡು ರಾಜ. ನೀನು ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ರಕ್ಷಕನು, ನನ್ನ ಒಡೆಯನು, ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ಮತ್ತೊಂದು ಆವರ್ತಿ ಶುಭೋದಯ ಒಂದು ಕಾರ್ಯಕ್ರಮ ಮೂಲಕವಾಗಿ ಭೇಟಿಯಾಗುತ್ತೇನೆ ಅಂತ ಹೇಳಿ ಈ ದಿನ ನಿಮ್ಮನ್ನು ನಾನು ಆಶೀರ್ವದಿಸ್ತೇನೆ. ಆಮೆನ್.